ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ. ಇವತ್ತು ಈ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥದ್ದು, ನಿನ್ನೆ ದಿನ ನಾವು ಇಡೀ ದೇಶದಲ್ಲಿ ಲಸಿಕಾ ಮಹಾ ಅಭಿಯಾನವನ್ನ ಮಾನ್ಯ ಪ್ರಧಾನಮಂತ್ರಿಗಳ ಜನ್ಮದಿನದ ಪೂರಕವಾಗಿ ಅವರಿಗೆ ಗೌರವವನ್ನು ಮತ್ತು ಅವರು ಇವತ್ತು ಏನು ಒಂದು ನಾಯಕತ್ವವನ್ನು ನೀಡಿ ಮುಂದಾಳತ್ವವನ್ನು ವಹಿಸ್ಕೊಂಡು ಕೋವಿಡ್ ಅನ್ನ ಹೊರದೋಡಿಸಬೇಕು ಅಂತೇಳಿ ಇಡೀ ದೇಶದಿಂದ ಮೊದಲನೇ ದಿವಸದಿಂದ ಯಾವ ರೀತಿ ಅವರು ಸಕ್ರಿಯವಾಗಿ ಪ್ರತಿಯೊಂದು ರಾಜ್ಯದ ಜೊತೆ ಸತತ ಸಂಪರ್ಕ ಇಟ್ಕೊಂಡು ಮಾರ್ಗದರ್ಶನ ಕೊಡಿಕೊಂಡು ಮಾಡಿದ್ರು. ಅದಕ್ಕೆ ಗೌರವಪೂರ್ವವಾಗಿ ನಾವು ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ನಿನ್ನೆ ಪ್ರಾರಂಭ ಮಾಡಿದ್ವಿ. ಬಹುಶಃ ಯಾವ ದೇಶದಲ್ಲಿ ಕೂಡ ಒಂದೇ ದಿನದಲ್ಲಿ 2,50,00,000 2.5 ಕೋಟಿಗಿಂತ ಹೆಚ್ಚು ಲಸಿಕೆ ಕೇವಲ 10 ಗಂಟೆಗಳ ಅವಧಿಯಲ್ಲಿ ಆಗಿದೆ ಅಂತಂದ್ರೆ ಅದು ನಿಜವಾಗಿಯೂ ಕೂಡ ಒಬ್ಬ ಭಾರತೀಯನಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡುವಂಥದ್ದು. ಒಂದು ವಿಷಯ ಉಲ್ಲೇಖ ಮಾಡಬೇಕು. ಇವತ್ತು ಆಸ್ಟ್ರೇಲಿಯಾ ಖಂಡ ಅಡಲ್ಟ್ ಪಾಪ್ಯುಲೇಷನ್ ಅಥವಾ ಎಲಿಜಿಬಲ್ ಪಾಪ್ಯುಲೇಷನ್ ಅಲ್ಲಿರುವಂತದ್ದು 2 ಕೋಟಿ ಜನರು. ಒಂದು ಇಡೀ ಆಸ್ಟ್ರೇಲಿಯಾ ಖಂಡಕ್ಕೆ 8 ಗಂಟೆಗಳ ಅವಧಿಯಲ್ಲಿ ಭಾರತ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಿನ್ನೆ ತೋರಿಸ್ಕೊಟ್ಟಿದೆ. ಒಂದೇ ದಿನದಲ್ಲಿ 2.5 ಕೋಟಿ ಲಸಿಕೆಯನ್ನ ಕೊಟ್ಟಿರುವಂಥದ್ದು. ಅದರಲ್ಲಿ ಕರ್ನಾಟಕದ ಪಾಲು ನಾವು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅದಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದ್ರು. ಕಳೆದ 3-4 ದಿನದ ಹಿಂದೆ 30 ಲಕ್ಷ ಗುರಿಯನ್ನು, ಬಹಳ ದೊಡ್ಡ ಗುರಿ, ಯಾಕೆಂದ್ರೆ ಕರ್ನಾಟಕ ರಾಜ್ಯ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಈ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ಸಣ್ಣ ರಾಜ್ಯ. ಹಾಗಾಗಿ ಇಂಥ ರಾಜ್ಯಗಳ ಮಧ್ಯೆ ನಾವು 30 ಲಕ್ಷ ಮಾಡಬೇಕು ಅಂತೇಳಿ ಗುರಿಯನ್ನು ಕೊಟ್ಟು, ಆದರೆ ನಮ್ಮ ಇವತ್ತು ಇಡೀ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ, ಅಧಿಕಾರಿ ಮಿತ್ರರು, ಮುಖ್ಯ ಕಾರ್ಯದರ್ಶಿಗಳ ಆದಿಯಾಗಿ ಇವತ್ತು ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರು, ವೈದ್ಯಕೀಯ ಸಿಬ್ಬಂದಿ, ನರ್ಸ್ಗಳ ಸಿಬ್ಬಂದಿಯವರು, ಡಿ ಗ್ರೂಪ್ ನೌಕರರು, ಎಲ್ಲ ಜಿಲ್ಲಾಡಳಿತಗಳು, ವಿವಿಧ ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬ ನಾಗರಿಕ ಬಂದು ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದು ಇಷ್ಟು ದೊಡ್ಡ ಒಂದು ಆಂದೋಲನದಲ್ಲಿ ಪಾಲ್ಗೊಂಡು ಒಂದೇ ದಿನದಲ್ಲಿ 31 ಲಕ್ಷಕ್ಕೂ ಹೆಚ್ಚು ಲಸಿಕೆಯನ್ನು ಕೊಡುವಂಥದ್ದಾಗಿದೆ. ಇವತ್ತಿನ ಬೆಳಗ್ಗೆ 8:30ವರೆಗೂ ಕೂಡ ಈಗ ಬಂದಿರತಕ್ಕಂಥ ಮಾಹಿತಿ 29,50,000ವರೆಗೂ ಕೂಡ ಕೋವಿನ್ ಆಪ್ ನಲ್ಲಿ ಎಂಟರ್ ಮಾಡಿದ್ದಾರೆ. 29,50,093. ಈಗ 5 ಗಂಟೆವರೆಗೂ ಕೂಡ ನಮಗೆ ಕೋವಿನ್ ಆಪ್ ನಲ್ಲಿ ಎಂಟರ್ ಮಾಡಲಿಕ್ಕೆ, ಯಾಕೆಂದ್ರೆ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಸಿಕೆ ಕೊಟ್ಟಿರೋದ್ರಿಂದ ಅಪ್ಲೋಡ್ ಮಾಡೋದು, ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡೋದು ಸಾಧ್ಯ ಆಗಿಲ್ಲ. ರಾತ್ರಿ 12 ಗಂಟೆವರೆಗೂ ಮಾಡಿದ್ದು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಸಮಯ ಕೊಟ್ಟಿದೆ. ನಾವು 29,50,000ವರೆಗೂ ಕೂಡ ಅಪ್ಲೋಡ್ ಮಾಡಿದ್ವಿ. ಆದರೆ ಇನ್ನೂ ಕೂಡ 1,68,000 ಡೋಸ್ಗಳನ್ನ ಏನು ಲಸಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಆ 1,68,000 ನಾವು ಇವತ್ತು 5 ಗಂಟೆ ಒಳಗಡೆ ಮಾಡಲಿಕ್ಕೆ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಬಹುಶಃ 5 ಗಂಟೆ ಒಳಗಡೆ ಎಲ್ಲ ಆಗುತ್ತೆ. 31 ಲಕ್ಷಕ್ಕೂ ಹೆಚ್ಚು ಲಸಿಕೆಯನ್ನು ಕೊಟ್ಟಂಗೆ ರಾಜ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟು ನಿನ್ನೆ ಕರ್ನಾಟಕ ರಾಜ್ಯದ ಪಾಲು ಇಡೀ ದೇಶದಲ್ಲಿ ಹೇಳಬೇಕು ಅಂತಂದ್ರೆ
11% ಅಷ್ಟು ಕರ್ನಾಟಕ ರಾಜ್ಯ ನಾವು ಮಾಡಿದ್ದೀವಿ. ಭಾರತ ದೇಶದಲ್ಲಿ 11% ನಾವು ಮಾಡಿದ್ದೀವಿ. ಇನ್ನೂ ಕೂಡ 1,68,000 ಎಂಟ್ರೀಸ್ ಅಪ್ಲೋಡ್ ಆಗಬೇಕಾಗಿದೆ ಮತ್ತು 10 ಲಕ್ಷ ಜನಸಂಖ್ಯೆ ಪರ್ ಮಿಲಿಯನ್ ಯಾವ ರಾಜ್ಯ ಅತಿ ಹೆಚ್ಚು ಲಸಿಕೆಯನ್ನು ಕೊಟ್ಟಿದೆ ಅಂತಂದ್ರೆ ಒಬ್ಬ ಕರ್ನಾಟಕದ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಪ್ರಜೆಯಾಗಿ ಬಹಳ ಹೆಮ್ಮೆ ಪಡುವಂಥದ್ದು ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ಇವತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ 62,003 ಡೋಸಸ್ ಇವತ್ತು 1 ಮಿಲಿಯನ್ ಎಲಿಜಿಬಲ್ ಪಾಪ್ಯುಲೇಷನ್ ಅಲ್ಲಿ ಕೊಟ್ಟಿದೆ. ಗುಜರಾತ್ 2ನೇ ಸ್ಥಾನದಲ್ಲಿದೆ, 50,000. ಅವರು 50,000 ಇದ್ದಾರೆ, ನಾವು 62,000 ಇದ್ದೀವಿ. (62,003) eligible population. Next comes Gujarat. ಮತ್ತೆ ಮಧ್ಯಪ್ರದೇಶ 48,000, ಬಿಹಾರ 41,000. ಹಾಗಾಗಿ ಅನೇಕ ರಾಜ್ಯಗಳು ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯ ಪ್ರಗತಿ ನಂಬರ್ 1 ಸ್ಥಾನದಲ್ಲಿ. ನಾವು ಯಾವ ರೀತಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ನಾವು ಹಿಂದೆ 9,000 to 10,000 ಸೈಟ್ಗಳನ್ನ ಬಳಕೆ ಮಾಡಿ ಮಾಡ್ತಾ ಇದ್ದೀವಿ. ಅಂಥದ್ದು ನಿನ್ನೆಗೆ 14,401 ಸೈಟ್ಸ್ ವ್ಯಾಕ್ಸಿನೇಷನ್ ಸೈಟ್ಸ್ ಅನ್ನ ಸಿದ್ಧಪಡಿಸಿದ್ವಿ. ಸೊ ಆನ್ ಅನ್ ಆವರೇಜ್ ಪರ್ ಸೈಟ್ ದ ಅಚೀವ್ಮೆಂಟ್ ಈಸ್ about 205 doses per vaccination site. ಆದರೆ ಇದು ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದ್ರೆ ಎಲ್ಲ PHCಗಳಲ್ಲಿ ಕೂಡ 205 ಆಗದೆ ಇದೆ. ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲವರು 1000 ಮಾಡಿರ್ತಾರೆ, ಕೆಲವರು 500 ಮಾಡಿರ್ತಾರೆ, ಕೆಲವರು 100 ಮಾಡಿರ್ತಾರೆ. ಆದರೆ ಆವರೇಜ್ ಇಟ್ಸ್ ಬೀನ್ 205 ವ್ಯಾಕ್ಸಿನ್ಸ್ ಡೋಸಸ್ ಇನ್ ಎ ಫೆಸಿಲಿಟಿ. ಅದೇ ರೀತಿ 14 ಜಿಲ್ಲೆಗಳು, ನೆನೆ ಒಟ್ಟು 31 ಜಿಲ್ಲೆಯಲ್ಲಿ 14 ಜಿಲ್ಲೆಗಳು ನಾವು ಕೊಟ್ಟಂತ ಟಾರ್ಗೆಟ್ಸ್ಗಿಂತ ಅಧಿಕವಾಗಿ ಮಾಡಿದ್ದಾರೆ. ದೇ ಹ್ಯಾವ್ ಎಕ್ಸೀಡೆಡ್ ದೇರ್ ಟಾರ್ಗೆಟ್ಸ್ ದಟ್ ವಾಸ್ ಸೆಟ್ ಬೈ ದ ಗವರ್ನಮೆಂಟ್. ಬರೀ 4 ಜಿಲ್ಲೆ ಮಾತ್ರ ಇಡೀ ರಾಜ್ಯದಲ್ಲಿ 75% ಟಾರ್ಗೆಟ್ಗಿನ್ನ ನಾವು ಕೊಟ್ಟಿರೋ ಟಾರ್ಗೆಟ್ ಏನಿತ್ತು ಅದಕ್ಕಿಂತ ಕಡಿಮೆ ಮಾಡಿದ್ದಾರೆ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಹುರಿದುಂಬಿಸುವಂತ ಕೆಲಸ ಮಾಡಿ ನಮ್ಮಲ್ಲಿ ವಿಶೇಷವಾಗಿ ಎಲ್ಲ ಜಿಲ್ಲಾಡಳಿತ ಅಂದ್ರೆ ಜಿಲ್ಲಾಧಿಕಾರಿಗಳು, ಸಿಇಒ, ಆರೋಗ್ಯ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಮಾತನಾಡಿದರು. ಇದರೆಲ್ಲರ ಫಲಿತಾಂಶ ನಿನ್ನೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅತಿ ಹೆಚ್ಚು ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆಗಳು ಇಡೀ ದೇಶದಲ್ಲಿ, ನಾನು ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲಿ, ಎಂಟೈರ್ ಇಂಡಿಯಾ. ಫಸ್ಟ್ ಕಮ್ಸ್ BBMP, where we have vaccinated more than 4,09,000. I am told another 70 to 80,000 they have to upload. So ಹೆಚ್ಚು ಕಡಿಮೆ 5 ಲಕ್ಷವರೆಗೂ ಅದು ಆಗುತ್ತದೆ. ಎರಡನೇ ಜಿಲ್ಲೆ ಇಡೀ ದೇಶದಲ್ಲಿ ಬೆಳಗಾವಿ, 2,57,604 ಡೋಸಸ್. ಮೂರನೇ ಜಿಲ್ಲೆ ನಮ್ದಲ್ಲ, ಬಿಹಾರದ ಈಸ್ಟ್ ಚಂಪಾರಣ್ ಅಂತ 2,25,000. So the first 2 positions are taken by Karnataka districts. ಮತ್ತು ಮಹಿಳೆಯರು ಎಷ್ಟು ತಗೊಂಡಿದ್ದಾರೆ ಅಂತ ಹೇಳಿದ್ದೇನೆ, ಬಹಳ ಸಂತೋಷ ಆಗ್ತದೆ. ಮತ್ತು ಮಹಿಳೆಯರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಈ ರಾಜ್ಯದಲ್ಲಿ ಇಷ್ಟಪಡ್ತೇನೆ. 14.96 ಲಕ್ಷ ಡೋಸಸ್ ಅನ್ನ ಮಹಿಳೆಯರೇ ತೆಗೆದುಕೊಂಡು, ಪುರುಷರಿಗಿಂತ ನಿನ್ನೆ ಮಹಿಳೆಯರು ತೆಗೆದುಕೊಂಡಿರೋದು ಹೆಚ್ಚಾಗಿದೆ.
ಇವತ್ತು ಪುರುಷರು 14.53 ಲಕ್ಷ ತೆಗೆದುಕೊಂಡಿದ್ದಾರೆ ಮತ್ತು ಟಾರ್ಗೆಟ್ ಸೆಟ್ ಮಾಡಿರೋದ್ರಲ್ಲಿ ವಿ ಹ್ಯಾವ್ ಎಕ್ಸೀಡೆಡ್ ಅವರ್ ಟಾರ್ಗೆಟ್. ಮತ್ತು ನಿನ್ನೆಗೆ 5 ಕೋಟಿ ಲಸಿಕೆ ಡೋಸ್ ಅನ್ನು ಕೊಟ್ಟಿರುವಂತಹ ಮೈಲಿಗಲ್ಲನ್ನು ಕೂಡ ತಲುಪಿದೆ. The milestone of achieving 5 crore doses in the state has also been accomplished. And in the last 20 days, we have inoculated 1 crore doses. ಕಳೆದ 20 ದಿನದಲ್ಲಿ 1 ಕೋಟಿ ಜನರಿಗೆ ಲಸಿಕೆಯನ್ನು ಕೊಟ್ಟಿರುವಂತದ್ದು ಕೂಡ ಒಂದು ಹೊಸ ದಾಖಲೆ ಅಂತ ಹೇಳಿ. 1 ಕೋಟಿ ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 2 ಡೋಸ್ಗಳನ್ನು ಕೊಟ್ಟಿರುವಂತಹ ರಾಜ್ಯ ಅಂತೇಳಿ ಕೂಡ ಹೆಗ್ಗಳಿಕೆ ಬಂದಾಗ 1 ಕೋಟಿ ಜನರಿಗೆ both the doses. We have administered both the doses for 1 crore people. ಇದು ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಅತಿ ಕಡಿಮೆ ಮಾಡಿರುವಂಥದ್ದು ಕೂಡ ಹೇಳ್ಬೇಕಲ್ಲ, Kalburgi is the least, which have achieved only 41% of our target. Second comes Koppal, 62%. Third comes Udupi, 63%. Then comes Raichur, 64%. The best performing districts ಬಂದು Bangalore urban, number 1, 143%. Shivamogga 134%. Dharwad, Ramnagara, Hassan, Chikbalapur, Davangere ಇವರೆಲ್ಲ ಕೂಡ 120% ಅಚೀವ್ ಮಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ 70,000 ಕೊಟ್ಟರೆ 84,000 ಮಾಡಿದ್ದಾರೆ. ದಾವಣಗೆರೆಗೆ 80,000 ಕೊಟ್ಟರೆ 96,000 ಮಾಡಿದ್ದಾರೆ. ಹಾಸನ 80,000 ಕೊಟ್ಟರೆ 99,000 ಮಾಡಿದ್ದಾರೆ. ರಾಮನಗರ ಕಡಿಮೆ ಕೊಟ್ಟಿದ್ವಿ 50,000, ಅವರು 63,000 ಮಾಡಿದ್ದಾರೆ. ಧಾರವಾಡ 85,000 ಕೊಟ್ಟಿದ್ವಿ, 1,10,000 ಮಾಡಿದ್ದಾರೆ. ಶಿವಮೊಗ್ಗ 80,000 ಟಾರ್ಗೆಟ್ ಕೊಟ್ಟಿದ್ವಿ, 1,07,000 ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಈ ಎಲ್ಲ ವಿವರಗಳನ್ನು ತಮಗೆ ಕೊಡಬೇಕು ಅನ್ನೋದು ಒಂದ್ ಕಡೆ. ಎರಡನೇದು, ರಕ್ತದಾನ ಶಿಬಿರವನ್ನು ಕೂಡ ನಿನ್ನೆ ಮಾಡಿದ್ವಿ, ಬ್ಲಡ್ ಡೊನೇಷನ್. ಇದು ಕೂಡ 1 ವಾರದ ಮಟ್ಟಿಗೆ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಾವು 1 ಲಕ್ಷ ಯೂನಿಟ್ಸ್ ಅನ್ನ 1 ವಾರದಲ್ಲಿ ಮಾಡಬೇಕು ಅನ್ನುವಂಥ ಗುರಿಯನ್ನ ಹಾಕೊಂಡಿದ್ದೇವೆ. ನಿನ್ನೆ ಲಸಿಕೆ ಪ್ರಕ್ರಿಯೆಗೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ನಿನ್ನೆ 31 ಜಿಲ್ಲೆಯಲ್ಲಿ 143 ಕ್ಯಾಂಪ್ಸ್ ಅನ್ನ ಕೂಡ ಮಾಡಿದ್ವಿ. ಅದರಲ್ಲಿ 450 ml ನ 1 ಯೂನಿಟ್ ಅಂತ ನಾವು ಹೇಳ್ತೇವೆ, 450 ml ಅಲ್ವಾ. ಸೊ 5,201 ಯೂನಿಟ್ಸ್ ಕಲೆಕ್ಟ್ ಆಗಿದೆ. 5,201 ಯೂನಿಟ್ಸ್ have been collected blood. ಹಾಗಾಗಿ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು, NGOನವರು ಯಾರು ಇದರಲ್ಲಿ ಭಾಗವಹಿಸಿದ್ರು ಅವರಿಗೆಲ್ಲ ಕೂಡ ಸರ್ಕಾರದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ, ವಿಶೇಷವಾಗಿ ಲಯನ್ಸ್ ಕ್ಲಬ್ನವರು, ರೋಟರಿ ಕ್ಲಬ್ನವರು, ರಾಷ್ಟ್ರೋದ್ಧಾನ, ಹೀಗೆ ಅನೇಕ ಸಂಘ ಸಂಸ್ಥೆಗಳು ಬಹಳಷ್ಟು ಕೆಲಸ ಮಾಡಿದೆ. ಇದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳು, ಬ್ಲಡ್ ಸೆಂಟರ್ಸ್, ಇವರೆಲ್ಲರೂ ಕೂಡ ಬಹಳಷ್ಟು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಕೂಡ ಅತಿ ಹೆಚ್ಚು BBMPಯಲ್ಲೇ ಆಗಿದೆ, 1,240 ಯೂನಿಟ್ಸ್ BBMPL ಆಗಿದೆ. ಎರಡನೇದು ಬಳ್ಳಾರಿಯಲ್ಲಿ, ಬೆಂಗಳೂರಿನಲ್ಲಿ ಅರ್ಬನ್ ಜಿಲ್ಲೆ, ನಗರ ಜಿಲ್ಲೆಯಲ್ಲಿ 473, ಬಳ್ಳಾರಿಯಲ್ಲಿ 298, ದಕ್ಷಿಣ ಕನ್ನಡದಲ್ಲಿ 295 ಯೂನಿಟ್ಸ್ ಕಲೆಕ್ಟ್ ಆಗಿದೆ.
ಇವತ್ತು ಭಾಳ ಕಡಿಮೆ ಆಗಿರುವಂಥದ್ದು ಕೊಡಗಿನಲ್ಲಿ ಕೇವಲ 5 ಯೂನಿಟ್ ಆಗಿದೆ, ಉತ್ತರ ಕನ್ನಡದಲ್ಲಿ 15 ಯೂನಿಟ್, ಚಾಮರಾಜನಗರದಲ್ಲಿ 24 ಯೂನಿಟ್ ಆಗಿದೆ. ಹಾಗಾಗಿ ಈ ವಾರದಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ಳುವಂಥ ಕೆಲಸ ಆರೋಗ್ಯ ಇಲಾಖೆಯಿಂದ ಆಗ್ತದೆ. ಈಗಾಗಲೇ ನಾವು ವಿಶೇಷ ಕಾರ್ಯಯೋಜನೆಯನ್ನು ರೂಪಿಸಿದ್ದೀವಿ. ರಕ್ತದಾನ ಶಿಬಿರಗಳು ಸತತವಾಗಿ 1 ಅಥವಾ 2 ವಾರಗಳಿಗೆ ಸತತವಾಗಿ ಮಾಡಬೇಕು. 2 ವಾರಗಳಲ್ಲಿ ನಾವು 1 ಲಕ್ಷ ಯೂನಿಟ್ಸನ್ನು ಕಲೆಕ್ಟ್ ಮಾಡಬೇಕು ಅಂತಿದ್ದೀವಿ. ತಮಗೆಲ್ಲ ಕೂಡ ಗೊತ್ತಿದೆ ಅಗತ್ಯತೆ ಎಷ್ಟಿದೆ ಅಂದರೆ 1% ಆಫ್ ಪಾಪ್ಯುಲೇಷನ್ಗೆ ಅಗತ್ಯತೆ ಇದೆ. 1% ಆಫ್ ದ ಎಂಟೈರ್ ಪಾಪ್ಯುಲೇಷನ್ ನೀಡ್ಸ್ ಬ್ಲಡ್. ಸೊ ಆ ಲೆಕ್ಕದಲ್ಲಿ ನಾವು ಇವತ್ತು ಕನಿಷ್ಠ ನಾವು 6.5 ಕೋಟಿ ಜನರಲ್ಲಿ 1% ಬೇಕಾಗಿರುವಷ್ಟು ರಕ್ತವನ್ನು ನಾವು ಈಗಾಗಲೇ ನಾವು ತೆಗೆದುಕೋಬೇಕಾಗ್ತದೆ. ಅದನ್ನು ಸಂಗ್ರಹ ಮಾಡಬೇಕಾಗ್ತದೆ, ಶೇಖರಣೆ ಮಾಡಬೇಕಾಗ್ತದೆ. ಈ ಪ್ಯಾಂಡಮಿಕ್ ಬಂದ ನಂತರ ಸ್ವಲ್ಪ ವೇರಿಯೇಷನ್ ಇದೆ ಸರ್. ಅದು 19, 20, 117% ಅಷ್ಟು ಅಚೀವ್ ಮಾಡಿದ್ವಿ. ನಮಗೆ ಬೇಕಾಗಿದ್ದರಿಂದ we have achieved more than 17%. But 2021 definitely because of COVID ಸ್ವಲ್ಪ it has taken a back seat. ಆದರೆ ಅದಕ್ಕೆ ಇವಾಗ ಹೊಸ ವೇಗವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಆರ್ಗನ್ ಡೊನೇಷನ್, ಇವತ್ತು ಅಂಗಾಂಗಗಳ ಕಸಿ ಮಾಡಲಿಕ್ಕೆ ಅಂಗದಾನ ಕೂಡ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಅದಕ್ಕೂ ಕೂಡ ವಿಭಾಗವಾರು ರಿಟ್ರೀವಲ್ ಸೆಂಟರ್, ಆರ್ಗನ್ ರಿಟ್ರೀವಲ್ ಸೆಂಟರ್ ಅಂತೇಳಿ ನಮ್ಮ ಮೆಡಿಕಲ್ ಕಾಲೇಜಸಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೇವೆ. ಯಾಕೆಂತಂದರೆ ಅನೇಕರು, ವಿಶೇಷವಾಗಿ ಶ್ವಾಸಕೋಶ ಇರ್ಬೋದು, ಮೂತ್ರಪಿಂಡ ಇರ್ಬೋದು, ಲಿವರ್ ಇರ್ಬೋದು, ಇದನ್ನೆಲ್ಲ ಕೂಡ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ 8 ಜನರಿಗೆ ಅವರ ಅಂಗಗಳನ್ನು ಕೊಟ್ಟು 8 ಜನರ ಜೀವ ಉಳಿಸುವಂಥ ಕೆಲಸ ಮಾಡಬೇಕು. ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಮತ್ತೆ 8 ಜನರಿಗೆ ಜೀವ ಕೊಡುವಂತಹ ಸಾರ್ಥಕ ಕೆಲಸ ಮಾಡಬೇಕು. ಅದಕ್ಕೆ ದೊಡ್ಡ ಪ್ರಮಾಣದ ಆಂದೋಲನ ನಮ್ಮ ರಾಜ್ಯದಲ್ಲಿ ಆಗ್ತದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದನೇ ಇದನ್ನು ಚಾಲನೆ ಕೊಡಿಸ್ತೀವಿ. ಅವರೇ ಸ್ವತಃ ಅವರ ಅಂಗಗಳನ್ನು ದಾನ ಮಾಡುವಂತಹ ಒಂದು ಪ್ರಕ್ರಿಯೆ, ಒಂದು ದೊಡ್ಡ ಕಾರ್ಯಕ್ರಮ. ಅವರ ಜೊತೆ ನಾನು ಮತ್ತು ಇನ್ನೂ ಕೆಲವು ಸಚಿವ ಸ್ನೇಹಿತರು, ಅಧಿಕಾರಿ ಮಿತ್ರರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ರಿಜಿಸ್ಟರ್ ಮಾಡುವಂಥ ಕೆಲಸ ನಾವು ಮಾಡಿ ಈ ರಾಜ್ಯದಲ್ಲಿ ಇದರ ಬಗ್ಗೆ ದೊಡ್ಡ ಅರಿವು ಮೂಡಿಸುವಂಥ ಕೆಲಸ ಮಾಡ್ತೇವೆ. ಮಾಧ್ಯಮ ಸ್ನೇಹಿತರು ಇದರಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಇದು ಒಂದು ದೊಡ್ಡ ಮಟ್ಟದ ಅಭಿಯಾನ ಆಗಬೇಕು. ಇಡೀ ದೇಶಕ್ಕೆ ಇದರ ಸಂದೇಶ ರವಾನೆ ಆಗ್ತದೆ. ಹಾಗಾಗಿ ನಾವು ಆರೋಗ್ಯಯುಕ್ತ ಸಮಾಜ ನಿರ್ಮಾಣ ಮಾಡುವಂಥದ್ದು ಕರ್ನಾಟಕದ ಪ್ರಾತಿನಿಧ್ಯಗಳಲ್ಲಿ ಮೊದಲನೇ ಪ್ರಾತಿನಿಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು 3 ಹಂತದಲ್ಲಿ, ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಹಂತದ ಚಿಕಿತ್ಸೆ ಸೇವೆಗಳು, ಆರೋಗ್ಯ ಸೇವೆಗಳು ಬಹಳ ಒಂದು ಸಶಕ್ತವಾಗಿರಬೇಕು. ಎಲ್ಲ ಹಂತಗಳಲ್ಲಿ ಕೂಡ ಕಟ್ಟಕಡೆಯ ವ್ಯಕ್ತಿಗೆ ಉಚಿತವಾಗಿ ಅಥವಾ ಕೈಗೆಟುಕುವ ಬೆಲೆ ಅವರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ಆಶಯ. ಆಯುಷ್ಮಾನ್ ಭಾರತ್ ಅಭಿಯಾನದ ಕಡೆ ಕೂಡ ಹೆಚ್ಚಿನ ಗಮನ ಕೊಡ್ತಾ ಇದ್ದೇವೆ ನಾವು ಆರೋಗ್ಯ ಇಲಾಖೆ. ಮುಂದಿನ 3 ತಿಂಗಳೊಳಗಡೆ ಒಂದು ದೊಡ್ಡ ಅಭಿಯಾನವನ್ನು ಮಾಡಿಕೊಂಡು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡನ್ನು ನಾವು ಅವರಿಗೆ ಮನೆಗೆ ತಲುಪಿಸುವಂಥ ಕೆಲಸ ಕೂಡ ಮಾಡ್ತೇವೆ. 3 ತಿಂಗಳ ಟಾರ್ಗೆಟನ್ನು, ಇಟ್ ಇಸ್ ಎ ವೆರಿ ಅಂಬಿಷಿಯಸ್ ಟಾರ್ಗೆಟ್. ಬಿಕಾಸ್ 1.5 ಕೋಟಿ ಇಲ್ಲಿವರೆಗೂ ಕೂಡ ಕೊಟ್ಟಿದ್ದೇವೆ. ಇನ್ನೂ ಕೂಡ 2.5 ಕೋಟಿ ಜನರಿಗೆ ಕೊಡಬೇಕಾಗಿದೆ. ಇಷ್ಟನ್ನು ಕೂಡ 3 ತಿಂಗಳಲ್ಲಿ ಕೊಡಬೇಕು ಅನ್ನೋಂಥ ಒಂದು ದೊಡ್ಡ ಕನಸನ್ನು, ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ಮಾಡುವಂಥ ಕೆಲಸ ನಾವೆಲ್ಲ ಆರೋಗ್ಯ ಇಲಾಖೆ ಸೇರ್ಕೊಂಡು ಮಾಡಿದ್ದೇವೆ. ಹಾಗಾಗಿ ಇಷ್ಟು ವಿಚಾರಗಳು. ಇದರ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳ ಏನು 20 ವರ್ಷಗಳ ಸಾಧನೆ, ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ಅವರು ಆಡಳಿತಕ್ಕೆ
ಆಡಳಿತ ವಹಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಅಕ್ಟೋಬರ್ 2ನೇ ತಾರೀಕಷ್ಟೊತ್ತಿಗೆ ಬಹುಶಃ 20 ವರ್ಷ ಆಗುತ್ತೆ. ಹಾಗಾಗಿ ನಿನ್ನೆ 17ನೇ ತಾರೀಕಿಂದ 2ನೇ ತಾರೀಕುವರೆಗೂ ಇವತ್ತು ಎಲ್ಲ ರೀತಿಯ ಜನಪರವಾದಂತಹ ಯೋಜನೆಗಳು ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ರಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಅದು ಆರೋಗ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲಿ ಇದೆ. ಆದರೆ ಆರೋಗ್ಯ ಇಲಾಖೆ ವಿಚಾರವಾಗಿ ಮಾತ್ರ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮಿಕ್ಕಿರ್ತಕ್ಕಂಥ ಅನೇಕ ಇಲಾಖೆಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಇಲಾಖಾ ಮಂತ್ರಿಗಳು ಹೇಳ್ತಾರೆ, ಖಂಡಿತ ಹಂಚ್ಕೊಳ್ತಾರೆ. ಆರೋಗ್ಯ ಇಲಾಖೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ವಿಚಾರ, ವಿಷನ್ ಡಾಕ್ಯುಮೆಂಟ್ ಅನ್ನು ಕೂಡ ಇದೇ ಸಮಯದಲ್ಲಿ ನಮಗೆ ಹಸ್ತಾಂತರ ಆಗ್ತದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ವೈಯಕ್ತಿಕವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಆಗ್ತದೆ. ದಟ್ ಈಸ್ ಎ ವೆರಿ ಕಾಂಪ್ರಿಹೆನ್ಸಿವ್ ಹೋಲಿಸ್ಟಿಕ್ ಅಪ್ರೋಚ್ ಟು ಹೆಲ್ತ್ ಕೇರ್ ಇನ್ ಕರ್ನಾಟಕ. 250 ಸ್ಪೆಷಲಿಸ್ಟ್ ತಜ್ಞರು ಸೇರಿಕೊಂಡು 7-8 ತಿಂಗಳಿಂದ ಮಾಡಿರುವಂಥ ಕೆಲಸ. ಪ್ರತಿಯೊಂದು ಡಿಸಿಪ್ಲಿನ್ ಆಫ್ ಮೆಡಿಸಿನಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಕೂಡ ಅವರು ಉಲ್ಲೇಖ ಮಾಡಿರುವಂತಹ ಹೋಲಿಸ್ಟಿಕ್ ಡಾಕ್ಯುಮೆಂಟ್. ಇಟ್ ಇಸ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ದಿಸ್ ಕ್ಯಾನ್ ಬಿ ಎ ವಿಷನ್ ಡಾಕ್ಯುಮೆಂಟ್ ನಾಟ್ ಜಸ್ಟ್ ಫಾರ್ ಕರ್ನಾಟಕ. ದಿಸ್ ಮೇ ಬಿ ಎ ವಿಷನ್ ಡಾಕ್ಯುಮೆಂಟ್ ಫಾರ್ ಹೆಲ್ತ್ ಕೇರ್ ಇನ್ ದ ಎಂಟೈರ್ ಕಂಟ್ರಿ. ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಅವರ ಕೈಗೆ ಕೊಟ್ಟು ಅದಕ್ಕೆ ಚಾಲನೆ ಕೊಡುವಂಥ ಕೆಲಸ ಕೂಡ ಈ ಒಂದು 15 ದಿವಸದ ಒಳಗಡೆ ಮಾಡ್ತೀವಿ ಅನ್ನೋ ಅಂಶವನ್ನು ಕೂಡ ನಿಮ್ಮ ಗಮನಕ್ಕೆ ತಂದು ಇವತ್ತಿನ ಬೆಳಗಿನ ಸುದ್ದಿಗೋಷ್ಠಿಯನ್ನು ಈ ಎಲ್ಲ ವಿವರಗಳೊಂದಿಗೆ ನಾನು ಮುಗಿಸಲಿಕ್ಕೆ ಬಯಸ್ತೇನೆ. How did you prepare yesterday to reach this 30 lakh mark? See, we had about 14,000 and odd vaccination sites. Our Chief Minister wanted us to vaccinate minimum 30 lakh doses in a single day, which was a Herculean task for a state like Karnataka because we are not as big as UP, Maharashtra or Madhya Pradesh. But still we took it like a challenge, and all our health staff, right from doctors, nurses, D group workers, and similarly all district administration machinery, they all with a cohesive effort, and also the people of Karnataka, they came up, and especially because it was our Honorable Prime Minister's birthday, and we all had a dream to acknowledge the kind of proactive leadership that he has done, he has been carrying out to eradicate or to control this kind of a pandemic. The kind of noble gesture we thought that we can only show is through vaccination. That is where Honorable CM wanted Karnataka to top the list in the country by giving more vaccines in a single day, and we have done it. Will this continue, sir, in the next few days? And Certainly, our goal is to complete the vaccination process by this year end. We want to complete both the doses to all the eligible population before December 31st. The top districts, sir. The top districts are in India. You can just mention BBMP and Belgaum. BBMP, Belgaum, and there is one more district from Bihar. Eastern. Third. You want that? No, you can just mention the Karnataka. BBMP and Belgaum. Okay. Belgaum is the second district. Third one is from Bihar. But in our state, it is BBMP, Belagavi, Bellary, Dakshin Kannada, and Tumkur. Top 5 best performing. Sir, Kalburgi and main action. It's the only district in the entire state. ಸ್ವಲ್ಪ ಹೆಸಿಟೇಷನ್ ಇದೆ ಅಂತ ಕಾಣ್ತದೆ. ದಟ್ ಈಸ್ ವಾಟ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಇನ್ಫ್ಯಾಕ್ಟ್ ಈವನ್ ದಿಸ್ ಮಾರ್ನಿಂಗ್ ಐ ಸ್ಪೋಕ್ ಟು DC Jyotsna. I was trying to inquire about what is happening.
She said in a district like Kalburgi, we have been, sensitizing people. We are trying to create a lot of awareness. Even after that, people are showing a bit of hesitancy towards the state of hesitancy. But slowly, I think they will also fall in place. We will vaccinate everybody across all the districts, across the entire state by December 31st. We know that last mile connectivity can always be a challenge in this kind of process. But we are optimistic that we would complete the process by December 31st. So the head of district administration said, though the target was 4 to 5 times their capacity, Yeah. if it were a weekend, they would have done much more. Because it was a weekday, they couldn't. It's okay. Sometimes we need to take a different, strategy. Sometimes even weekends may not work the way it has happened yesterday. It is all a very pleasant surprise for everybody here. Though the system, we knew what the preparation was, and we were very optimistic that we will achieve this target, and we have done it. ಸರ್ ಲಾಸ್ಟ್ 10 days ಇಂದ ಕರೋನಾ ಸಂಖ್ಯೆ ಅಂದ್ರೆ ಕಡಿಮೆ ಇರುವಂಥದ್ದು ಅದು ಅಂದ್ರೆ ಮೂರನೇ ಆತಂಕ ದೂರ ಮಾಡಿದೆ ಅನ್ಬೋದಾ ಅಥವಾ ಎಚ್ಚರಿಕೆಯಿಂದ ಇರಬೇಕು? ಎಚ್ಚರದಿಂದ ಖಂಡಿತ ಇರಬೇಕು. ಆದರೆ ಎಲ್ಲೋ ಒಂದು ಕಡೆ ಸಮಾಧಾನ ಕೂಡ ಇಟ್ಕೋಬೇಕು. ಆದರೆ ಎಚ್ಚರಿಕೆಯನ್ನು ತಪ್ಪಬಾರದು. ಸರ್ ಎಚ್ಚರ ತಪ್ಪಬಾರದು. ಸರ್ ಲಾಸ್ಟ್ ಟೈಮ್ ಹೇಳಿದ ವೈರಲ್ ಫೀವರ್ ಇದೆ ಕೆಲವು ಜಿಲ್ಲೆಗಳಿದೆ, ಈ ಕಂಟ್ರೋಲಿಗೆ ಬಂದಿದೆಯಾ ಅಥವಾ ಏನು ಸ್ಥಿತಿಗತಿ? ಇಲ್ಲ, ಇದು ಫ್ಲೂ ಲೈಕ್ ಕಾಮನ್ ಫ್ಲೂ. ಈ ಸೀಸನಲ್ ಫ್ಲೂ ಅಂತೀವಲ್ಲ, ಸೀಸನಲ್ ಫ್ಲೂ, ಆ ರೀತಿಯಲ್ಲಿ ಸೀಸನಲ್ ಫ್ಲೂ ಕೆಲವು ಕಡೆ ಹೆಚ್ಚಾಗಿದೆ. ಕೆಲವು ಕಡೆ ಈಗ ನೋಡಿ, ಹೈದರಾಬಾದ್ ಅನ್ನುವಂಥ ನಗರದಲ್ಲಿ ಭಾಳಷ್ಟು ಡೆಂಗ್ಯೂ ಕೇಸಸ್. ನಮ್ಮಲ್ಲಿ ಆ ರೀತಿಯ ಡೆಂಗ್ಯೂ ಕೇಸಸ್ ಏನು ಹೆಚ್ಚಾಗಿಲ್ಲ. ಆದರೆ ಫ್ಲೂ ಲೈಕ್ ಸಿಂಪ್ಟಮ್ಸ್ ಇದೆ. ಮಕ್ಕಳಿಗೂ ಬರುತ್ತೆ, ಅದು ಹಿರಿಯರಿಗೂ ಬರ್ತದೆ. ಬಟ್ we are closely monitoring, and we are also doing COVID tests for such cases. But luckily there is no significant increase. ಎಲ್ಲಿ ಕೂಡ ಹೆಚ್ಚಾಗಿರುವಂಥ ಪ್ರಕರಣಗಳು ಯಾವುದೇ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಗೆ ಕಂಡು ಬಂದಿಲ್ಲ. ಆದರೂ ಕೂಡ ನಮ್ಮ ಮುನ್ನೆಚ್ಚರಿಕೆ ಪರೀಕ್ಷೆಗಳನ್ನು ಹೆಚ್ಚು ಮಾಡುವಂಥದ್ದನ್ನು ನಾವು ಕಡಿಮೆ ಮಾಡ್ತಾನೆ. ಸರ್ ನಿಫಾ ವೈರಸ್ ಸಂಬಂಧಪಟ್ಟ ಸರ್ ಪ್ರಿಕಾಷನ್ಸ್ ಮತ್ತು ಮಾನಿಟರಿಂಗ್ ಏನು ಮಾಡ್ತೀವಿ? ಯಾವುದು? ನಿಫಾ ವೈರಸ್. Okay. ಮೊನ್ನೆ ಒಂದು ಸ್ಯಾಂಪಲ್ ಬೇರೆ ಕಳಿಸಿದ್ರಿ ಮಂಗಳೂರಿನ ಸ್ಯಾಂಪಲ್ ಇಲ್ಲ, ಅದು ಅದಕ್ಕಿನ್ನ ರಿಪೋರ್ಟ್ ಬಂದಿಲ್ಲ. ಅವರು ಸ್ವಯಂ ಪ್ರೇರಣೆಯಿಂದ ಅವರು ಮಾಡಿಸ್ಕೊಂಡಂಥ ಟೆಸ್ಟ್ ಅವರಿಗೇನೆ ನನಗೆ ಬಂದಿರ್ಬೋದು ಅನ್ನುವಂಥದ್ದು. ಆದರೆ ನಾನು ಕ್ಲಿನಿಷಿಯನ್ಸ್ ಜೊತೆ ಮಾತಾಡಿದ್ದೇನೆ, ಆದರೆ ಅವರಿಗೆ ಆ ರೀತಿಯಲ್ಲಿ ಯಾವುದೇ ಗಾಬರಿ ಇಲ್ಲ. ಅವರನ್ನು ಐಸೋಲೇಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಸಂಪರ್ಕಿತರನ್ನು ಕೂಡ ಐಸೋಲೇಟ್ ಮಾಡಿದ್ದಾರೆ. ಹಾಗಾಗಿ ವಿ ಆರ್ ಕ್ಲೋಸ್ಲಿ ವಾಚಿಂಗ್. ಅವರು ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ, ಕಾರವಾರದ ಮೂಲಗಳು. ಐ ಆಮ್ ಅವೇರ್ ಆಫ್ ದಟ್. ಅಲ್ಲ, ರಿಪೋರ್ಟ್ ಬಂದಿಲ್ಲ ಸರ್, ರಿಪೋರ್ಟ್ ಕಳಿಸಿದೆ ಸರ್. ಅಲ್ಲ, ಇನ್ನೂ ಲ್ಯಾಬ್ ಬಂದಿಲ್ಲ. ಕಳಿಸಿದ್ದಾರೆ. It takes I think another 3-4 days. ಬಟ್ ಅವ್ರು ನೆಗೆಟಿವ್ ಅಂತಿದ್ರು. Initially ಬಂದಿದೆ, but we want confirmation. ಆರೋಗ್ಯ ನಂದನ ಸ್ಟಾರ್ಟ್ ಆಗಿ 1 ತಿಂಗಳಾಗಿದೆ ಸರ್. ಪ್ರೋಗ್ರೆಸ್ ಬಗ್ಗೆ ಏನು? ಯಾವುದು? ಆರೋಗ್ಯ ನಂದನ ಸ್ಟಾರ್ಟ್ ಆಗಿ ಭಾಳ ಒಳ್ಳೆ ಪ್ರೋಗ್ರೆಸ್ ಇದೆ. ಆರೋಗ್ಯ ನಂದನಕ್ಕೇನೆ ನಾನು ಬಹುಶಃ ಸೋಮವಾರ ನಿಮಗೆ ಅಂಕಿ ಅಂಶಗಳ ಸಮೇತ ಎಷ್ಟು ಜಿಲ್ಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟಾಗಿದೆ ಅನ್ನುವಂಥ ನಿಖರವಾದಂಥ ಮಾಹಿತಿ ಭಾಳ ಒಳ್ಳೆ ಪ್ರೋಗ್ರೆಸ್ ಆಗ್ತದೆ. ಕಳೆದ 2 ತಿಂಗಳಲ್ಲಿ ಲಸಿಕೆ ಹಾಹಾಕಾರ ಸಿಕ್ಕಾಬಿಟ್ಟೆ ಇತ್ತು. ಆಗ ಸಿಗದೇ ಇರುವಂತಹ ಲಸಿಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇಗೆ ಬಂತು? ನಾನು ಕಳೆದ 2 ತಿಂಗಳಿಂದ ನಾನು ಸತತವಾಗಿ ಹೇಳ್ತಾ ಇದ್ದೇನೆ, ಪ್ರತಿ ತಿಂಗಳು ಆಗ್ತಾ ಇದ್ದಂಗೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ಲಸಿಕೆ ಉತ್ಪಾದನಾ ಶಕ್ತಿ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಒಮ್ಮೆಲೇ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ ದ ಲಾಸ್ಟ್ 6 months, if you observe, they have upgraded, they have increased the capacity in manufacturing and producing the vaccines. It is a biological process. So we should be all happy and we should be thankful to those companies which are providing us abundant vaccine supply. Especially Government of India is doing a great work. Exemplary work. I acknowledge our Union Health Minister, Shri Mansukh Mandavia, and also Honorable Prime Minister, who is leading from the front. ವ್ಯಾಕ್ಸಿನ್ 2ನೇ ಡೋಸ್ ಅಥವಾ 1ನೇ ಡೋಸ್ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಕಂಪಲ್ಸರಿಯಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಕೂಡ ಟೆಸ್ಟ್ ಮಾಡಿಸ್ಕೊಂಡ್ರೆ ಅಷ್ಟೇ ನಿಮಗೆ ಲಸಿಕೆ ಹಾಕೋದು ಅನ್ನೋದು ಮಾಡ್ತಾ ಇದ್ದಾರೆ.
ಅದರಿಂದ ತುಂಬಾ ಜನ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾರೆ. ಸರ್ ಈಗ ಬ್ರಾಂಕೈಟಿಸ್ ಮತ್ತು ಡೆಂಗಿ ಸರ್ ಬೆಂಗಳೂರಲ್ಲಿ ಎಷ್ಟಿದೆ ಸರ್ ಪ್ರಕರಣ? ಅದೇ ಅತಿ ಹೆಚ್ಚು ಮಕ್ಕಳಲ್ಲಿ ಕಾಣಿಸ್ಕೊಂಡಿದೆ ಅಂತ ಕಾಣಿಸುತ್ತೆ ಬೆಂಗಳೂರಲ್ಲಿ. ಹೆಚ್ಚು ಅಂತೇನಿಲ್ಲ, ಬಟ್ ನಿಮಗೆ ನಂಬರ್ಸ್ ಮತ್ತೆ ನಾನು ಶೇರ್ ಮಾಡ್ತೀನಿ. ಸೆಂಟ್ರಲ್ ಲೆವೆಲ್ ಅಲ್ಲಿ ಇವಾಗ ಹೇಳಿರೋದು ಫಸ್ಟ್ 12 to 17 year old ಮಕ್ಕಳಿಗೆ ವಿತ್ ಕೋಮಾರ್ಬಿಡಿಟೀಸ್ ಅಡ್ಮಿನಿಸ್ಟರ್ ಮಾಡ್ತಾರೆ ಅಂತ ವ್ಯಾಕ್ಸಿನ್. ಸೆಂಟ್ರಲ್ ಲೆವೆಲ್ ಅಲ್ಲಿ ಹೇಳಿರೋದು ಅನೌನ್ಸ್ಮೆಂಟ್ ಮಾಡಿರೋದು ಫಸ್ಟ್ ವ್ಯಾಕ್ಸಿನ್ ವಿಲ್ ಬಿ ಅಡ್ಮಿನಿಸ್ಟರ್ಡ್ ಟು 12 to 17 year old ಚಿಲ್ಡ್ರನ್ ಅಂತ ವಿತ್ ಕೋಮಾರ್ಬಿಡಿಟೀಸ್. So let them come out with the guidelines. Still they have not done. This is all in the air. Till ICMR announces, we don't want to speculate anything. I know for a fact, third clinical trials is happening for children also, and also there is nasal vaccine also, nasal drops ಮೂಲಕ ಮಾಡಲಿಕ್ಕೆ ಕೋವ್ಯಾಕ್ಸಿನ್ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಕ್ಲಿನಿಕಲ್ ಹಂತ ತಲುಪ್ತಾ ಇದೆ. ದೀಸ್ ಆರ್ ಆಲ್ ಅಡ್ವಾನ್ಸ್ಡ್ ರಿಸರ್ಚ್, ಅಡ್ವಾನ್ಸ್ ಸ್ಟೇಜಲ್ಲಿದೆ ಈಗ. ಎನಿ ಟೈಮ್ ಇಟ್ ಮೇ ಕಮ್ ಔಟ್. ICMRನವರು ಯಾವಾಗ ಅವಕಾಶ ಕೊಡ್ತಾರೆ ಮತ್ತು ನಮಗೆ ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ತಾರೆ, ಅದರ ಪ್ರಕಾರ ಯಾವಾಗ 12 to 17 ಕೊಡಬೇಕು ಅಂತಾರೆ ಅದನ್ನು ಕೂಡ ಪ್ರಾಸೆಸ್ದಲ್ಲಿ ನಾವು ಮಾಡ್ತೀವಿ. ಬಟ್ ಚಿಲ್ಡ್ರನ್ ವಿತ್ ಕೋಮಾರ್ಬಿಡಿಟೀಸ್ ಹೇಗೆ ಐಡೆಂಟಿಫೈ ಮಾಡ್ತೀರಾ? That is why we are doing Arogyananda. That is the reason why we are doing Arogyananda, to check whether the student or the youngster is suffering from any other comorbidity, ಅಥವಾ ಮ್ಯಾಲ್ನರಿಶ್ಡ, ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರಾ, ಅಥವಾ ಇತರೆ ವ್ಯಾಧಿಗಳಿಂದ ಮಕ್ಕಳು ಬಳಲ್ತಾ ಇದ್ದಾರಾ, ಇದೆಲ್ಲವನ್ನು ಕೂಡ ಗಮನಿಸಿ ಅವ್ರದ್ದು ಡೇಟಾವನ್ನು ಸಿದ್ಧ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ಹೇಳಿದಂಗೆ 12 ರಿಂದ 17 ಲಸಿಕೆ ಯಾವಾಗ ಹೊರಗಡೆ ಬರುತ್ತೆ ಅಂಥ ಮಕ್ಕಳಲ್ಲಿ ಪ್ರಾಶಸ್ತ್ಯದಲ್ಲಿ ಮೊದಲದೇ ಒಂದು ಅವರಿಗೆ ಡೋಸನ್ನು ಕೊಡ್ತೀವಿ. ಸರ್, ಹಿಂದೆ ಟಿಬಿ ಸಂಬಂಧಪಟ್ಟ ಚೆಕ್ ಮಾಡೋದು ಒಂದು ಅಭಿಯಾನ ಹಾಕೊಂಡಿದೆ, ಅದು ಕಂಪ್ಲೀಟ್ ಆಗಿದೆ ಪ್ರೋಸೆಸ್. ಸ್ಟ್ಯಾಟಿಸ್ಟಿಕ್ಸ್ ಏನು ಬಂದಿದೆ? ಆಲ್ಮೋಸ್ಟ್ ಬಂದಿದೆ, ನಾನು ಶೇರ್ ಮಾಡ್ತೀನಿ, ಮಂಡೇ ಶೇರ್ ಮಾಡ್ತೀನಿ. ಕರೋನಾ ಪಾಸಿಟಿವ್ ಬಂದಿರೋರಿಗೆ ಎಸ್ 29 ಲಕ್ಷ ಜನರಿಗೂ ಕೂಡ ಕ್ಷಯರೋಗ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಅಂತ ಹೇಳಿದ್ವಿ. ಬಹಳಷ್ಟು ಆಗಿದೆ. ಅದು ನಿಖರವಾದ ಮಾಹಿತಿಯನ್ನು ಸೋಮವಾರ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಮಕ್ಕಳಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ ಫ್ಲೂಗೆ ವ್ಯಾಕ್ಸಿನ್ ಕೊಡಬೇಕು ಅಂತ, ಫ್ಲೂ ವ್ಯಾಕ್ಸಿನ್ ಅಂತ, ಅದನ್ನೇನಾದ್ರೂ ಕಡ್ಡಾಯ ಮಾಡ್ತೀರಾ ಸರ್? ಈಗ ರಾಜ್ಯದಲ್ಲಿ ನನಗೆ ಪ್ರಪೋಸಲ್ ಬಂದಿಲ್ಲ. ಪ್ರಪೋಸಲ್ ನೋಡಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿ ಹೇಳಿಕೆ. ಸರ್, ಮತ್ತೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಸ್ಟೇಟ್ಗೆ ಸಿಕ್ಕಿದೆಯಾ ಸರ್? ಇನ್ನು ಯಾವುದು ನ್ಯೂಮೋಕಾಕಲ್ ಬರ್ತಾ ಇದೆಯಲ್ಲ, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಬರ್ತಾ ಇದೆ. ಎಷ್ಟಿದೆ ಅಂತೇಳಿ ಇದೆಯಾ ಮಾಹಿತಿ? ನಾನು ಹೇಳ್ತೀನಿ. ಸರ್, ಸಿಎಂ ಹೋಗಿ ಎಷ್ಟಿದೆ? 1 lakh doses. 1 lakh doses. ಸಿಎಂ ಹೋಗಿ ಯಾವಾಗಿಂದ ಅಡ್ಮಿನಿಸ್ಟರ್ ಆಗಿದೆ ಸರ್? ಈಗ ಕೊಡ್ತೀವಿ, ಇಮಿಡಿಯೇಟ್ಲಿ ಡಿಸ್ಟ್ರಿಕ್ಟ್ಸ್ಗೆ ಕಳಿಸ್ಕೊಟ್ಟು ವಿ ಕ್ಯಾನ್ ಸ್ಟಾರ್ಟ್ ಅಡ್ಮಿನಿಸ್ಟ್ರಿಂಗ್ ಬೈ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕೇನೆ ಒಂದು ಲಾಂಚ್ ಮಾಡಿ ಮಾಡ್ತೀವಿ. ಸಿಎಂ ಹೋಗಿ ಚಾಲನೆ ಕೊಟ್ಟು ಕೂಡ ಕಲಬುರಗಿ ಯಾಕೆ ಕೊನೆ ಸ್ಥಾನಕ್ಕೆ ಹೋಯ್ತು? ಅವೇರ್ನೆಸ್ ಕಡಿಮೆ ಆಯ್ತಾ ಅಥವಾ ಹಳ್ಳಿಗಳಿಗೆ ನೀವು ಪ್ರೊವೈಡ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಯ್ತಾ? ಕಡಿಮೆ ಆಯ್ತು. ಇದು ಆಡಳಿತದ ಅವ್ಯವಸ್ಥೆ ಅಲ್ಲ. ಇವತ್ತು ಅಲ್ಲಿನ ಸಾರ್ವಜನಿಕರು, ನಾಗರಿಕರು ಒಂದು ರೀತಿಯಲ್ಲಿ ಕೆಲವರು ಇನ್ನೂ ಕೂಡ ಹಿಂಜರಿಕೆ. ನಾನು ಅದನ್ನೇ ಹೇಳಿ, ಆ ಭಾಗದಲ್ಲಿ ಸ್ವಲ್ಪ ಹೆಸಿಟೆನ್ಸಿ ಇದೆ ಅವ್ರು ಹಾಕೊಳ್ಳಿ. ಅಮೇರಿಕ ಅಂತ ದೇಶದಲ್ಲೇ ನೀವು ನೋಡ್ತಾ ಇದ್ರಿ ವ್ಯಾಕ್ಸಿನ್ ಹೆಸಿಟೇಷನ್ ಇದೆ. ಎಲ್ಲ ವಿದ್ಯಾವಂತರು, ಉನ್ನತವಾಗಿರುವಂಥವ್ರು. ಹಾಗಾಗಿ ಕೆಲವು ಭಾಗಗಳಲ್ಲಿ ಇರ್ತದೆ. ಯಾಕೆ ಇರ್ತದೆ, ಏನಿರ್ತದೆ ಅನ್ನೋದನ್ನ ಆಮೇಲೆ ನೋಡೋಣ. ಆದರೆ ಅಲ್ಲಿ ಕೂಡ ಅರಿವು ಮೂಡಿಸಿ ಅವರನ್ನು ಕೂಡ ಲಸಿಕೆಗೆ ಗುರಿಪಡಿಸುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಅದನ್ನು ಮಾಡ್ತೀವಿ. ಸೊ 1.5 ವರ್ಷ ಬೇಕಾಗಿದೆ ಸರ್ ಅದಕ್ಕೋಸ್ಕರ. ಯಾರಿಗೆ? ಅರಿವು ಮೂಡಿಸೋದಕ್ಕೆ. ಯಾವುದು ಲಸಿಕೆ ತಗೊಳ್ಳಿ ಅಂತ ನಾನು ಹೇಳಿದ್ನಲ್ಲ, ಅಮೆರಿಕದ ಆಗ್ತಾ ಇಲ್ಲ ವಿದ್ಯಾವಂತರಿಲ್ಲ. ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅಮೆರಿಕ ವಿದ್ಯಾವಂತರಲ್ವಾ? ಮೊನ್ನೆ ಕಾಂಗ್ರೆಸ್ ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಮಾಡಿ ನೀವೇನಿಲ್ಲ, ನೀವು ಇಷ್ಟನ್ನೇ ತಗೊಳ್ಳಿ. ವಿದೇಶಗಳಲ್ಲಿ ಅವ್ರ ಜನಸಂಖ್ಯೆ ಏನಿದೆ, ಅವರೆಷ್ಟು ಅಡ್ಮಿನಿಸ್ಟರ್ ಮಾಡಿದ್ದಾರೆ, ನಮ್ಮ ಜನಸಂಖ್ಯೆ ಏನಿದೆ, ನಾವು ಎಷ್ಟು ಅಡ್ಮಿನಿಸ್ಟರ್ ಮಾಡಿದ್ದೀವಿ ಅಂತ ಅಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡಿ. ನಾನು ಹೇಳೋದು ಬೇಡ. ಪರ್ಸೆಂಟೇಜ್ ಬಗ್ಗೆ ಕೆಲವರು ಮಾತಾಡ್ತಾರೆ. ಅಂದ್ರೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಕೆಲವುದ್ರಲ್ಲಿ ಪರ್ಸೆಂಟೇಜ್ ಅಂತಾರೆ, ಕೆಲವುದ್ರಲ್ಲಿ ನಂಬರ್ಸ್ ಹೇಳ್ತಾರೆ. 135 ಕೋಟಿ ಜನರಿರುವಂತ ದೇಶದಲ್ಲಿ ನೀವು ಪರ್ಸೆಂಟೇಜ್ ಹಾಕಿದ್ರೆ ಕಡಿಮೆನೆ ಬರ್ಬೋದು.
But you talk about numbers. Why infected issues na ನೀವು ಇನ್ಫೆಕ್ಷನ್ ಆಗಿರೋದನ್ನ ನಂಬರ್ಸ್ ಅಲ್ಲಿ ಮಾತಾಡ್ತೀನಿ. Why you don't talk in percentage? ನಾನು ನೀವು ಅಂದ್ರೆ ಮಾಧ್ಯಮದವರಲ್ಲ, ನಮ್ಮ ಸ್ನೇಹಿತರು ವಿರೋಧ ಪಕ್ಷದವರು ಮಾತಾಡ್ತಾರೆ. ಅವ್ರಿಗೆ ಇನ್ಫೆಕ್ಟೆಡ್ ಕೇಸಸ್ ಅಲ್ಲಿ ನಂಬರ್ ಆಫ್ ಕೇಸಸ್ ಹೇಳ್ತಾರೆ, ಡೆತ್ಸ್ ಅಲ್ಲಿ ನಂಬರ್ ಆಫ್ ಕೇಸಸ್ ಹೇಳ್ತಾರೆ. They don't talk in percentage. But when it comes to vaccination, they say in percentage. See, that is, ನಾನು ಅದಕ್ಕೆ ನಾನೆಲ್ಲೋ ಹೇಳ್ತಾ ಇದ್ದೆ, ನಮ್ಮ ವೈರಾಣುರಿ ಪ್ರಧಾನಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲ, ಆಡಳಿತ ವ್ಯವಸ್ಥೆಗಳಲ್ಲ ಅಥವಾ ಮಂತ್ರಿಗಳಲ್ಲ. We have to fight against the virus which is the real enemy of us, not the political parties or the political establishments. ಸರ್ ನೀವು ಹೇಳಿದ್ದು ಸತ್ಯ, ಅಂದ್ರೆ ಇದರಲ್ಲಿ ರಾಜಕಾರಣ ಮಾಡಬಹುದು ಇತ್ತು. ಬಟ್ ಡೆತ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಥವಾ ವಿರೋಧ ಪಕ್ಷ ಇರ್ಬೋದು, ಅವರು ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಮಾಡಿರುವಂತದ್ದು. ಜನಗಳಲ್ಲಿ ಸಹಜವಾಗಿ ನಮಗೂ ಕೂಡ ಒಂದಷ್ಟು 1.5 ಲಕ್ಷ ತೋರಿಸಿರುವಂತದ್ದು. ತಮಗೂ ಕೂಡ ಮಾಹಿತಿ ಇರುತ್ತೆ. ನೀವು ತೋರಿಸಿರೋದು 30-35 ಸಾವಿರ ನಾವು ತೋರಿಸಿರೋದಲ್ಲ, ಕೋವಿಡ್ ನಿಂದ ನಿಖರವಾದಂತಹ ಸಾವು ಎಷ್ಟಾಗಿದೆ ಅವತ್ತೇನೆ ಅದನ್ನೆಲ್ಲ ಕೂಡ ICMR ಪೋರ್ಟಲ್ ಅಲ್ಲಿ ನಾವು ಅದನ್ನ ಎಂಟ್ರಿ ಮಾಡಿರ್ತೀವಿ. ಅದೆಷ್ಟು ದಾಖಲಾಗಿದೆ ಅದನ್ನ ನಾನು ಸದನದಲ್ಲಿ ಹೇಳ್ತೀನಿ. ಮಿಕ್ಕಂತ ಸಾವುಗಳು ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನು ಕೂಡ ಸುದೀರ್ಘವಾಗಿ ಅವ್ರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ಸರ್, ಬೂಸ್ಟರ್ ಬಗ್ಗೆ ಬೂಸ್ಟರ್ ಈಗ 2 ಡೋಸ್ ಆದವರಿಗೆ ನೆಕ್ಸ್ಟ್ ಬೂಸ್ಟರ್ ತರಬೇಕು ಇನ್ನೂ ಅದು ಕ್ಲಾರಿಟಿ ಇಲ್ಲ ಇದೆ, ಇನ್ನೂ ಕ್ಲಾರಿಟಿ ಇಲ್ಲ. ಕೆಲವರು 1 ವರ್ಷ ಆದ್ಮೇಲೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ಅಥೆಂಟಿಕ್ ಆಗಿ ಇನ್ನೂ ಕೂಡ ನಮಗೆ ಗೈಡ್ಲೈನ್ಸ್ ಇಶ್ಯೂ ಆಗಿಲ್ಲ. ಟಿಲ್ ದೆನ್ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಅಬೌಟ್ ದ ಬೂಸ್ಟರ್. ಪೊಲಿಟಿಕಲ್ ಪ್ರಶ್ನೆ. ಈಗ ಧರ್ಮ ಕಾಪಾಡೋರು ದೇವಸ್ಥಾನ ಹೊಡಿತಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಧರ್ಮ ಅಂತ ಹೇಳಿದ್ರು ಮಾಡ್ತಾ ಇದೆ, ಅವರೇ ದೇವಸ್ಥಾನಗಳನ್ನ ಜನಸಂಘ ಮಾಡ್ತಾರೆ. ಕೆಲವು ಕಾನೂನು ಪ್ರಕಾರ ಕೆಲವು ಕೃತ್ಯಗಳು, ಕೆಲವು ಚಟುವಟಿಕೆಗಳು ಆಗಿರ್ತವೆ. ಅದನ್ನ ಸರಿ ಮಾಡುವಂತ ಕೆಲಸ ಈ ಸರ್ಕಾರ ಸಮರ್ಥವಾಗಿ ಮುಖ್ಯಮಂತ್ರಿಗಳು ಮಾಡ್ತಾರೆ. ಧರ್ಮದ ಬಗ್ಗೆ, ಧರ್ಮನ ರಕ್ಷಣೆ ಮಾಡೋದ್ರ ಬಗ್ಗೆ ಕಾಂಗ್ರೆಸ್ನಿಂದ ಆದ್ರೂ ಅಟ್ಲೀಸ್ಟ್ ನಾವು ಪಾಠ ಕಲಿಬೇಕಾಗಿಲ್ಲ ಅಂತ ನಾನು ತಿಳಿತೇನೆ. So we know how to protect our religious faith, tradition. ಇದನ್ನೆಲ್ಲ ಕೂಡ ನಮ್ಮಿಂದ ಯಾರಾದ್ರೂ ಕಲಿಬೋದಿರುತ್ತೆ, ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಿಂದ ಕಲಿಯೋದು ಬೇರೆ. ಕಾಂಗ್ರೆಸ್ನಿಂದ ಕಲಿಯೋದು ಬೇರೆ ಸರ್. ಬಟ್ ಹಿಂದುತ್ವ ಅನ್ನೋದು ಬಿಜೆಪಿ ಅದರಲ್ಲಿ ಚಪ್ಪಲ್ ಹೊಡಾಕ್ತಾರೆ ಅಂತ ಅದು ಬಿಜೆಪಿ ಪಕ್ಷ MP ಹಿಂದುತ್ವವನ್ನ ಇವತ್ತು ಹಿಂದುತ್ವವನ್ನ ಕಾಪಾಡುವಂಥದ್ದು ಭಾರತೀಯರಾಗಿ ನಾವೆಲ್ಲ ಕೂಡ ಮಾಡಬೇಕು. ನಮ್ಮ ಸರ್ಕಾರ ಕೂಡ ಅದರಲ್ಲಿ 2 ಮಾತಿಲ್ಲ. ಎಲ್ಲಾದರೂ ಅಚಾತುರ್ಯದಿಂದ ಯಾವುದೋ ಅಧಿಕಾರಿಗಳ ಒಂದು ಕೃತ್ಯದಿಂದ ಆಗಿರುವಂತಹ ತಪ್ಪುಗಳಾಗಿದ್ರು ಕೂಡ ಅದನ್ನು ಸರ್ಕಾರ ಸರಿ ಮಾಡುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ಕಂದಾಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ ಒಂದು ಭಾವನೆಗಳಿಗೂ ಧಕ್ಕೆ ಆಗದಿರ ಹಿಂದುತ್ವವನ್ನು ಕಾಪಾಡುವಂಥದ್ದು ನಮ್ಮದು ಅಜೆಂಡಾ ಇದೆ, ನಿಖರವಾದಂಥ ಅಜೆಂಡಾ ಇದೆ. ನಾವು ಅದನ್ನು ಕಾಪಾಡ್ತೀವಿ. ಯಾರ ಹತ್ರನೂ ಏಳಿಸ್ಕೊಂಡು ಮಾಡೋದಿಲ್ಲ, ಅದು ನಮಗೆ ಸ್ವಾಭಾವಿಕವಾಗಿ ಬರುವಂಥದ್ದು.